सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानाम् अभिनव शंकराणां कर्तृकत्वेन प्रसिद्धासु प्रथितासु अनेकासु बहुभाषा कृतिषु इयं विशुद्ध वेदांत परिभाषा नाम्नी देवभाषायाः संस्कृतभाषायाः गीर्वाणभाषायाः कृतिः इदानीं विचार्यते। तत्र एकादशो विषयः इति दशमो विषयः इति अत्र पुस्तके अस्मिन् पुस्तके अस्ति। चिन्ता मास्तु, एकादशो वा भवतु दशमो वा भवतु चिन्ता मास्तु। तत्र एकादशः कृतिः जीवस्य गत्या गति। तत्र एकादशो विषयः, अस्यां कृतौ एकादशो विषयः जीवस्य गत्या गति इति इदं विचारणीयः इति अयं विषयः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं यथा स्वामिचरणानुग्रहम् इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं
ಸರಸ್ವತೀಂ ಇಂದ್ರಸಮಾನತೇಜಂ ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈಃ ಪ್ರಣೀತ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂಧತೆ. ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ರಚಿಸಲ್ಪಟ್ಟಿರತಕ್ಕಂತಹ ಒಂದು ವಿಶಿಷ್ಟ ಸಂಸ್ಕೃತ ಭಾಷೆಯ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಈ ಕೃತಿಯಲ್ಲಿ 11ನೆಯ ವಿಷಯ, ಇಲ್ಲಿ 10ನೇ ವಿಷಯ ಅಂತ ಇದೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದು ಜೀವಸ್ಯ ಗತ್ಯಾಗತಿ ಅಂತಕ್ಕಂಥದ್ದು. ಹಿಂದೆ ಕೆಲವು ಎಲ್ಲ ಪಾರಿಭಾಷಿಕ ಪದಗಳನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಬ್ರಹ್ಮಾತ್ಮ ಭಾವ ಅಂದ್ರೇನು, ಕಾರ್ಯಕಾರಣ ಭಾವವನ್ನು ಯಾಕೆ ಹೇಳಿದ್ದಾರೆ, ಅದನ್ನು ಹೇಗೆ ನಾವು ಅರ್ಥೈಸಬೇಕು, ಇಂತಹ ವಿಚಾರಗಳನ್ನೆಲ್ಲವನ್ನೂ ಕೂಡ 9-10 ವಿಷಯಗಳನ್ನ ಆಯ್ದು, ಆ ಪಾರಿಭಾಷಿಕ ಪದಗಳನ್ನು ಆಯ್ದು ಅದಕ್ಕೆ ಹೇಗೆ ಅರ್ಥವನ್ನು ಮಾಡಬೇಕು, ಇದು ಸಂಪ್ರದಾಯ ಕ್ರಮದಿಂದ ಮಾಡಿರತಕ್ಕಂತಹ ಅರ್ಥ. ಅದಲ್ಲದೆ ಬೇರೆ ಬೇರೆ ಅರ್ಥಗಳು ಇವೆ. ಹೇಗೆ ಅಂತಂದ್ರೆ ನೋಡಿ, ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಈ ಒಂದು ಪಾರಿಭಾಷಿಕ ಪದಗಳನ್ನ ಅರ್ಥೈಸಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರವರ ಪಾರಿಭಾಷಿಕ ಪದಗಳು ಏನು? ಒಬ್ಬ ಮಹಾಮೇಧಾವಿ, ತರ್ಕಶಾಸ್ತ್ರಿ, ತರ್ಕ ಪಂಚಾನನ, ಅವರೇನು ಮಾಡಿದ್ರು? ಹೌದು, ಯಾಕೆ ಎಲ್ಲ ಶಾಸ್ತ್ರ ಯಾವುದೇ ಆಗಲಿ ಅದರಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರ 3. ಅದು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ, ನಮ್ಮ ಭಾರತ ಅಲ್ಲ, ಪ್ರಪಂಚದ ಯಾವುದೇ ಮೂಲೆ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ, ಎಷ್ಟೋ ಲೋಕಗಳು, 14 ಲೋಕಗಳು, ನಾವು ಹೇಳ್ತಾ ಇರುತ್ತೆ, ಇನ್ನು ಎಷ್ಟು ಯಾರಿಗೆ ಗೊತ್ತು. ಎಲ್ಲೇ ಇದ್ದರೂ ಕೂಡ ಅಲ್ಲಿ ಏನಾದರೂ ಕೂಡ ಈ ಒಂದು ವೇದಾಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಯಾಗಲಿ ಪ್ರವಚನವಾಗಲಿ ನಡೀತಾ ಇದೆ ಅಂತ ಆದರೆ ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿರ್ತಕ್ಕಂತಹ ವಿಚಾರ 3 ಎಲ್ಲಿ ಬೇಕಾದ್ರೂ ಆಗಿರ್ಬೋದು ಬ್ರಹ್ಮಾಂಡದಲ್ಲಿ. ಯಾವುದು? ಒಂದು ಜೀವತತ್ವ, ಒಂದು ಜಗತ್ತತ್ವ, ಇನ್ನೊಂದು ಈಶ್ವರ ತತ್ವ. ಇಲ್ಲಿ ಜೀವ, ಜಗತ್ತು, ಈಶ್ವರ ಅಂತ ಅನ್ನುವಾಗ ನಾವೇನು ಬಳಸಿದ್ದೇವೆ? ಇಲ್ಲಿ ತತ್ವ ಎನ್ನತಕ್ಕಂಥ ಪದಗಳನ್ನು ಬಳಸಿದ್ದೇವೆ. ಇರೋದ್ರಿಂದ ಏನಾಗಿದೆ? ಈಶ್ವರ ಎಂದರೆ ನಾವು ಭಾರತೀಯರು ಪೂಜಿಸುತ್ತಿರುವ ಯಾವ ಒಬ್ಬ ಮಹಾತ್ಮ, ದೇವಪುರುಷ, ದೇವತಾ ವಿಶೇಷ ಅಂತ ತಿಳಿಯಬಾರದು. ಈಶ್ವರ ತತ್ವ ಅಂತಂದ್ರೆ ತತ್ವ ಸ್ವರೂಪ. ಈ ಇಡೀ ಜಗತ್ತಿಗೆ ಯಾವುದು ಕಾರಣವೋ ಅದಕ್ಕೆ ಈಶ್ವರ ತತ್ವ ಅಂತ ಹೇಳ್ತಕ್ಕಂಥದ್ದು. ಯಥೋವ ಇಮಾನಿ ಭೂತಾನಿ ಜಾಯಂತೆ, ಎಲ್ಲೂ ಕೂಡ ಈ ಒಂದು ಇಂಥ ದೇವರು ಅಂಥ ಇವಂತ ಉಪನಿಷತ್ತನ್ನ ಹೇಳಿ ಯಥೋವಾ ಇಮಾನಿ ಯಸ್ಮಾತ್ ಕಾರಣಾತ್ ಯಸ್ಮಾತ್ ಹೇತೋ ಇಮಾನಿ ಸರ್ವಾಣಿ ಜಾಯಂತೆ. ಯಾವುದು ಇಮಾನಿ ಸರ್ವಾಣಿ ಅಂದ್ರೇನು? ಭೂತಾನಿ,
ಅಂತ ಹೇಳಿದ್ರು. ಇದು ಯಾವುದು? ಇದು ಈಶ್ವರ ತತ್ವ. ಮತ್ತೆ ಜಗತ್ತು ಜಗತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು? ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು? ಇದು ಏನೋ ಕಣ್ಣು ಮುಂದೆ ಹೌದ್ರಿ ಕಾಣ್ತಾ ಇರ್ತಕ್ಕಂಥ, ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ. ನಮ್ಮ ಕಣ್ಣು ಮುಂದೆ ಕಾಣತಕ್ಕಂಥದ್ದು ಈ ಜಗತ್ತು ಅಂತಂದ್ರೆ, ನನ್ನ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು? ನಾನು ಬೇರೆ, ನಾನು ಈ ಜಗತ್ತನ್ನು ನೋಡುವವನು, ಮತ್ತೆ ಯಾವುದು ನೋಡಲ್ಪಡುತ್ತದೆಯೋ ನನ್ನಿಂದ ಅದು ಈ ಜಗತ್ತು. ಅದನ್ನ ವೇದಾಂತದಲ್ಲಿ ಏನ್ ಹೇಳಿದ್ರು? ಒಂದನ್ನ ನಮ್ಮಿಂದ ಯಾವುದು ಗ್ರಹಿಸಲ್ಪಡುತ್ತಿದೆಯೋ ಅದು ನನ್ನಿಂದ ಅಂತ ಹೇಳೋಣ. ನನ್ನಿಂದ ಅದು ನಾನು ಒಂದು, ಮತ್ತೆ ಗ್ರಹಿಸಲ್ಪಡ್ತಾ ಇರ್ತಕ್ಕಂತಹ ತತ್ವ ಇನ್ನೊಂದು. ಆ ಗ್ರಹಿಸಲ್ಪಡ್ತಾ ಇರ್ತಕ್ಕಂಥ ತತ್ವಕ್ಕೆ ವಿಷಯ ಅಂತಲೂ, ಯಾವ ಆ ಗ್ರಹಿಸಲ್ಪಡತಕ್ಕಂತಹ ತತ್ವವು ಯಾರಿಂದ ಗ್ರಹಿಸಲ್ಪಡುತ್ತಿದೆಯೋ ಆ ತತ್ವವನ್ನ ವಿಷಯಿ ಅಂತಲೂ ಹೇಳಿದ್ದಾರೆ ವೇದಾಂತಗಳಲ್ಲಿ. ವಿಷಯ ವಿಷಯಿ ಎರಡೇ. ಅದನ್ನೇ ವಿಷಯ ಅಂತಕ್ಕಂಥದ್ದನ್ನು ಯಾವುದರಿಂದ ಹೇಳಿದ್ದಾರೆ? ಯುಷ್ಮತ್ ಪ್ರತ್ಯಯ. ಎಲ್ಲ ವಿಷಯ ನನಗಿಂತ ಬೇರೆ ಆಗಿರ್ತಕ್ಕಂಥದ್ದು, ಮತ್ತೆ ಈ ಅರಿಯಲ್ಪಡತಕ್ಕಂಥದ್ದು ಎಲ್ಲ ಯುಷ್ಮತ್ ಪ್ರತ್ಯಯ ಆದ ವಿಷಯ. ಮತ್ತೆ ಅರಿಯುವವನು ಯಾರು ಗೊತ್ತೇ? ಅವನು ಅಸ್ಮತ್ ಪ್ರತ್ಯಯ ಅಂತ ಕರೀತಾರೆ. ಹೀಗೆ ಪದಗಳು ಬೇರೆ, ವಿಷಯ ವಿಷಯಿ, ಅಸ್ಮತ್ ಪ್ರತ್ಯಯ, ಯುಷ್ಮತ್ ಪ್ರತ್ಯಯ, ಹೀಗೆ ಇದು ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲೇ ಇರಲಿ ಇದೆ. ಮತ್ತೆ ಇನ್ನು ಈ ಒಂದು ಜೀವ ಅಂತಕ್ಕಂಥದ್ದೇನು? ಜಗತ್ತು ಈಶ್ವರ ಆಯಿತು. ಜೀವ ಅಂತಕ್ಕಂಥದ್ದೇನು? ಇಲ್ಲೇ ಅರಿಯಲ್ಪಡುವತಕ್ಕಂಥದ್ದು, ನನಗಿಂತ ಬೇರೆ ಆಗಿರ್ತಕ್ಕಂಥದ್ದು ಜಗತ್ತು. ಅರಿಯುವವನಿದ್ದಾನಲ್ಲ, ಅವನಿಗೆ ಹೆಸರಾಯಿತು ಜೀವ ಅಂತ. ಅದಕ್ಕೆ ಜೀವ ಅಂತನವನಿಗೆ ವಿಷಯಿ ಅಂತಂತನು, ಆ ಅರಿಯಲ್ಪಡತಕ್ಕಂಥವನಿಗೆ ವಿಷಯ ಅಂತಕ್ಕಂಥಲೂ ಹೇಳಿ, ಈಗ ಈ ಜೀವ ತತ್ವವನ್ನು ನಿರ್ಧಾರಣೆ ಮಾಡ್ತಾ, ಯಾಕೆಂದ್ರೆ ಅರಿಯಲ್ಪಡ್ತಾ ಇರ್ತಕ್ಕಂಥ ನಾವು ತಾನೆ ಜೀವರುಗಳು. ಈ ಜೀವ ಇದ್ದಾನಲ್ಲ, ಏನು ಈ ಜೀವತ್ವ ಅಂತ ಏನಿದೆ? ಏನು? ಅರಿತಾ ಇದ್ದೀನಿ ನಾನು, ಮತ್ತೆ ಮಾಡ್ತಾ ಇದ್ದೇನೆ, ಅರಿತಾ ಇದ್ದೇನೆ ಅಂದ್ರೆ ಏನು? ಮೊದಲು ಜ್ಞಾನವಾಯಿತು ನನಗೆ, ಆಮೇಲಿಂದ ಏನು ಮಾಡಿದೆ? ಅದನ್ನು ಕಾರ್ಯರೂಪಕ್ಕೆ ತಂದೆ. ಹೌದು ತಾನೆ? ಫಸ್ಟ್ ಪ್ಲಾನಿಂಗ್, ದೆನ್ ಎಕ್ಸಿಕ್ಯೂಟಿಂಗ್. ಅರುತ್ತೆ, ಜ್ಞಾನ ಆಯಿತು ನನಗೆ, ಆಮೇಲಿಂದ ಅದನ್ನು ವಿನಿಯೋಗ ಮಾಡಿ, ಕಾರ್ಯಗತ ಅಂತಂದ್ರೆ ಒಂದೇ, ವಿನಿಯೋಗ ಅಂತ ಒಂದೇ. ವಿನಿಯೋಗವನ್ನು ಮಾಡಿದೆ. ಮತ್ತೆ ಏನು? ಯಾವಾಗ ವಿನಿಯೋಗ ಮಾಡಿದ್ನೋ ಅದಕ್ಕೆ ತಕ್ಕಂಥ ಫಲವನ್ನೂ ಕೂಡ ನಾನೇ ಅನುಭವಿಸುತ್ತೇನೆ. ಹೀಗೆ ಕರ್ತೃತ್ವ, ಭೋಕ್ತೃತ್ವ, ಹೇತು ಫಲ, ಈ ಹೇತು ಫಲಾತ್ಮಕವಾದ ಈ ಒಂದು ತತ್ವ ಇದೆಯಲ್ಲ, ಇದಕ್ಕೆ ಯಾರು ಹೊಣೆ ಅಂದ್ರೆ ಈ ಜೀವರು ಹೊಣೆ. ಅವನನ್ನು ಜೀವ ಇದನ್ನೆಲ್ಲ ಅನುಭವಿಸ್ತಕ್ಕಂಥ ಜೀವ. ಇಂತಹ ಜೀವ ಇವನೇನು ಸ್ವತಂತ್ರವಾದ ತತ್ವವೋ ಅಥವಾ ಪರತಂತ್ರವಾದ ತತ್ವವೋ? ಅಂದ್ರೆ ಏನು? ಸ್ವತಂತ್ರ ಅಂದ್ರೆ ಇವನಿಗೆ ಯಾರು ಈ ನಿಯಾಮಕರಿಲ್ಲ, ಇವನೇ ಎಲ್ಲ ಅದೋ ಹಾಗೋ, ಅಥವಾ ಇವನಿಗೆ ಒಬ್ಬ ನಿಯಾಮಕ ಇದ್ದಾನೋ, ಇವನನ್ನು ಹೀಗೆ ಮಾಡು ಅಂತ ಪ್ರೇರೇಪಿಸುವವನು ಇದ್ದಾನೋ ಅಂತ ವಿಚಾರ ಬಂದಾಗ, ಹೌದು, ಇವನನ್ನ ಪ್ರೇರಿಸುವನು ಇನ್ನೊಬ್ಬನು ಇದ್ದಾನೆ. ಅವನ ಅಧೀನಕ್ಕೆ ಒಳಪಟ್ಟು ಇವನು ಕಾರ್ಯವನ್ನು ಮಾಡುತ್ತಿದ್ದಾನೆ, ಫಲವನ್ನು ಅನುಭವಿಸುತ್ತಿದ್ದಾನೆ, ಎಲ್ಲವನ್ನು ಮಾಡ್ತಾ ಇದ್ದಾನೆ. ಇದು ಸರಿ ಅಂತ ಕಾಣುತ್ತೆ. ಇದಕ್ಕೆ ಏನು ಹೆಸರಾಯಿತು? ಇದಕ್ಕೆ ಈ ಒಂದು ದ್ವೈತ ಸಂಪ್ರದಾಯ ಅಂತ ಹೆಸರಾಯಿತು. ಜೀವ ಅಂತಕ್ಕಂಥದ್ದು ಇದೆ, ಅವನೇ ಅನುಭವಿಸ್ತಕ್ಕಂಥವನು,
ಅವನು ಕರ್ತೃವೂ ಹೌದು, ಭೋಕ್ತೃವೂ ಹೌದು, ಎಲ್ಲ ಹೌದು. ಮತ್ತೆ ಅವನು ಇನ್ನೊಬ್ಬ ಯಾವುದೋ ಒಂದು ತತ್ವ ಇದೆಯಲ್ಲ, ಈ ಕರ್ತೃತ್ವ ಭೋಕ್ತೃತ್ವಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ಇನ್ನೊಂದು ತತ್ವದಿಂದ ಇವನು ನಿಯಮಿಸಲ್ಪಡುತ್ತಾನೆ. ಯಾಕೆಂದ್ರೆ ಅವನಿಗೂ ಕರ್ತೃತ್ವ ಭೋಕ್ತೃತ್ವ ಆಗ್ಬಿಟ್ರೆ ನಿಯಾಮಕ ಮಾಡೋಕ್ಕಾಗೋದಿಲ್ಲ. ಅವನು ಇದರಿಂದ ದೂರವಾಗಿರ್ಬೇಕು. ಹಾಗೆ ಇದು ಯಾವುದರ ಸಂಬಂಧವೂ ಇಲ್ಲದ ಇನ್ನೊಬ್ಬ ಇವನು ನಿಯಮಿಸ್ತಾ ಇದ್ದಾನೆ ಇವನು ಅಂತ ಹೇಳಿ ಆ ಸಿದ್ಧಾಂತಕ್ಕೆ ಹೆಸರಾಯಿತು ದ್ವೈತ ಸಿದ್ಧಾಂತ. ಈಗ ಅಲ್ಲೆಲ್ಲ ಏನಾಗತ್ತೆ, ಇವೆಲ್ಲ ಪಾರಿಭಾಷಿಕ ಪದಗಳು ಸರಿಯಾಗಿ ಹೊಂದುತ್ತೆ. ಹೌದು ತಾನೆ? ಜೀವನ ಗತಿ ಆಗತಿ, ಹಿಂದೆ ಬ್ರಹ್ಮ ಎಲ್ಲ ಹೊಂದುತ್ತೆ. ಯಾಕೆ ಅನುಭವಿಸ್ತಕ್ಕಂಥ ನಿಧಾನ ಏನು ಇಬ್ಬರಿದ್ದಾರೆ. ಅಲ್ಲಿಂದ ಮುಂದೆ ಬಂದು ಇನ್ನು ವಿಚಾರ ಮಾಡಿದ್ರು. ವಿಚಾರ ಮಾಡಿದ ಮೇಲೆ ಓಹೋ, ಏನಿದು ಜೀವನಿಗೆ ನಿಯಾಮಕ ಅಂತ ಇದ್ದಲ್ಲ, ಅವನು ನಿಯಾಮಕ ಯಾರು? ಹಾಗಾದ್ರೆ ಅವನು ನಿಯಾಮಕ ಯಾರು? ಯಾರೋ ಬಿರ್ಲೇಬೇಕಲ್ಲ. ಏನು ಅವನೇ ಫೈನಲ್ಲ? ಏನಿಲ್ವಲ್ಲ. ಮತ್ತು ಹೀಗೆ ವಿಚಾರ ಮಾಡ್ತಾ ಹೋದರೆ ಅನವಸ್ಥಾ ದೋಷ ಪ್ರಾಪ್ತವಾಗುತ್ತಲ್ಲ. ಮತ್ತೆ ಈ ಜೀವನು ಯಾವನಿಂದ ನಿಯಮಿಸಲ್ಪಟ್ಟಿದ್ದಾನೆ, ಯಾವನೋ ಒಬ್ಬರಿಂದ ನಿಯಮಿಸಲ್ಪಟ್ಟಿದ್ದಾನೆ ಅಂತ ಅಂದರೆ ಅದಕ್ಕೆ ಕಾರಣ ಏನು? ಇವರ ಕರ್ತೃ ಹೀಗೆಲ್ಲ ವಿಚಾರ ಮಾಡ್ತಾ ಬಂದಾಗ ಉಪನಿಷತ್ತುಗಳ ಆಧಾರದ ಮೇಲೆ ಆಗ ಗೊತ್ತಾಯಿತು ಈ ಜೀವತ್ವ ಅಂತಕ್ಕಂಥದ್ದು ಕೇವಲ ಯಾವುದು ಭ್ರಮಾಧೀನವಾದ ತತ್ವ. ಅಯ್ಯೋ ನೋಡಿ, ಇದು ಎಷ್ಟು ಮುಂದುವರೆದ ವಿಚಾರ. ಈ ಜೀವತ್ವ ಅಂತ ಇದೆಯಲ್ಲ, ಇದು ಯಾವುದು? ಕೇವಲ ಭ್ರಮಾಧೀನ ತತ್ವ. ಮತ್ತೆ ಭ್ರಮಾಧೀನ ತತ್ವ ಅಂದ್ರೆ ಏನು ಅಂದ್ರೆ ಇದೆಯಾ? ಭ್ರಮಾಧೀನ ಅಂದ್ರೆ ಇದು ಕೇವಲ ಭ್ರಮೆಯಿಂದ, ನಮ್ಮ ಒಂದು ಅಜ್ಞಾನದಿಂದ ತೋರ್ತಾ ಇರತಕ್ಕಂಥದ್ದು ಇದು ತತ್ವ. ಯಾವಾಗ ಈ ಜೀವತ್ವ ಅಂತ ಇದೆಯಲ್ಲ, ಅದೇ ಒಂದು ಭ್ರಮೆಯಿಂದ ತೋರ್ತಕ್ಕಂಥದ್ದು, ಇದಕ್ಕೇನೋ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಇದು ಕೇವಲ ಈ ಸ್ವಪ್ನ ಸದೃಶವಾದದ್ದು, ಇದು ಆ ಕಾಲಕ್ಕೆ ಇದು ಆ ಸ್ಥಿತಿಯಲ್ಲಿ ಇರುವಾಗ ನಿಜ ಅನಿಸುತ್ತೆ ಅಂತ ಯೋಚನೆ ಮಾಡಿ, ಓಹೋ ಹೀಗಾಗ್ಬಿಟ್ರೆ ಇದು ಈ ಬೇಕಾದಷ್ಟು ಆಕ್ಷೇಪಣೆಗಳು ಬರ್ತಾವಲ್ಲ, ಆದ್ದರಿಂದ ಈ ಜೀವ ಅಂತ ಇದೆಯಲ್ಲ, ಇವನು ಭ್ರಮಾಧೀನ ತತ್ವ, ಇವನು ಭ್ರಮೆಗೆ ಒಳಗಾಗಿದ್ದಾನೆ. ಇರ್ತಕ್ಕಂಥದ್ದು ಒಂದೇ ತತ್ವ. ಅದ್ಯಾವುದದು? ಅದೇ ಈಶ್ವರ ತತ್ವ, ಏಕಮೇವ ದ್ವಿತೀಯವಾದ ಪರಬ್ರಹ್ಮ ತತ್ವ ಅಂತ ವಿಚಾರ ಮಾಡ್ದ. ಇದೆಲ್ಲ ವಿಚಾರ ಮಾಡತಕ್ಕಂಥ ಬರ್ತಕ್ಕಂಥದ್ದು. ಇನ್ನೇನು ಕೂತ್ಕೊಂಡು ಧ್ಯಾನ ಮಾಡಬಾರ್ದು, ವಿಚಾರ ಮಾಡ್ಬೇಕಷ್ಟೆ. ನಾವೇನು ವಿಚಾರ ಮಾಡ್ತಾ ಇದ್ದೇವೆ ಒಂದು 12 ಜನ, ಅದಕ್ಕೆ ವಿಚಾರ ಮಾಡ್ಬೇಕು. ಹಾಗೆ ಬಂದು ಓಹೋ ಹೀಗಾದೇನಾಯ್ತು, ಯಾವ ಅವಸ್ಥಾ ದೋಷವೂ ಬರೋದಿಲ್ಲ, ಅನವಸ್ಥಾ ದೋಷವೂ ಬರೋದಿಲ್ಲ, ಯಾವ ದೋಷವೂ ಬರೋದಿಲ್ಲ. ಆಯಿತು, ಸರಿ ಸ್ವಾಮಿ, ನೀವು ಹೇಳಿದ್ದೆಲ್ಲ ಸರಿ. ಆದರೆ ಏನಾದರೆ ಈ ಒಂದು ತತ್ವ ಸಿದ್ಧ ಮಾಡಬೇಕಾದ್ರೆ ಆಧಾರ ಯಾವುದು? ಆಧಾರ ಮುಖ್ಯವಾಗಿ ಉಪನಿಷದ್ ವಾಕ್ಯಗಳು, ಹೌದಾರೆ. ಆದರೆ ಉಪನಿಷದ್ ವಾಕ್ಯಗಳು ನಾವು ಹಿಂದೆ ವಿಚಾರ ಮಾಡಿದ್ವಲ್ಲ, ನಿಯಮ್ಯ ಒಬ್ಬ ಇದ್ದಾನೆ, ನಿಯಾಮಕ ಒಬ್ಬ ಇದ್ದಾನೆ ಅಂತ ಹೇಳಿ ದ್ವೈತ ವಿಚಾರ ಮಾಡಿದ್ವಲ್ಲ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾಕ್ಯಗಳು ಉಪನಿಷತ್ತುಗಳಲ್ಲಿ ಹೇರಳವಾಗಿದೆಯಲ್ಲ ಸ್ವಾಮಿ. ಇದಕ್ಕಿಂತ ಜಾಸ್ತಿ ಇದೆಯಲ್ಲ ಅದು, ಆ ವಾಕ್ಯಗಳು, ದ್ವೈತವನ್ನು ಹೇಳ್ತಕ್ಕಂಥ ವಾಕ್ಯಗಳು ಅಂತಂದ್ರೆ ಅಲ್ಲಿಗೆ ಬರ್ತೇವಪ್ಪ. ಅಂತಹ ವಾಕ್ಯಗಳು ಇವೆ. ಆದರೆ ಆ ವಾಕ್ಯಗಳನ್ನ ಈ ಒಂದು ತತ್ವ ನಾವೀಗ ವಿಚಾರ ಮಾಡಿ ತಿಳ್ಕೊಂಡ್ವಲ್ಲ, ಯಾವುದದು ಅದ್ವೈತ ತತ್ವ ಅಂತಕ್ಕಂಥದ್ದು, ಇದಕ್ಕೆ ಹೊಂದಿಸಿಕೊಳ್ಳಬೇಕಾದರೆ ಅದಕ್ಕೆ ಒಂದು ಭೂಮಿಕೆ ಅಂತ ಬೇಕು, ಮತ್ತೆ ಒಂದು ಸಂಪ್ರದಾಯ ಅಂತ ಬೇಕು. ಒಂದು ಭೂಮಿಕೆನೂ ಬೇಕು, ಸಂಪ್ರದಾಯ ಬೇಕು. ಅದನ್ನ ಎರಡು ಇಟ್ಕೊಂಡು ನಾವು ಈ ವಾಕ್ಯಗಳನ್ನು ಅರ್ಥ ಮಾಡಿ, ಇಲ್ಲದೆ ಇದ್ರೆ ಏನಾಗುತ್ತೆ? ಇಲ್ಲದೆ ಇದ್ರೆ ಈ ಹಿಂದೆ ನಾವು ವಿಚಾರ ಮಾಡಿದ್ವಲ್ಲ, ಇದಕ್ಕಿಂತ ಹಿಂದಿನ ಸ್ಥಿತಿ ದ್ವೈತ ಸ್ಥಿತಿ,
ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಎಲ್ಲವೂ ದ್ವೈತಕ್ಕೆ ಹೌದು. ನಿಯಮ್ಯ, ನಾವೆಲ್ಲ ನಿಯಾಮಕ ಒಬ್ಬರಿದ್ದಾನೆ, ಅವನ ಅಧೀನಕ್ಕೆ ಒಳಪಟ್ಟಿದ್ದೇವೆ. ಮತ್ತೆ ಅವನೇ ಎಲ್ಲ ಕರ್ಮ ವಿಧಾನ ಮಾಡತಕ್ಕಂಥವನು, ಕರ್ಮ ಫಲದಾತು, ಎಲ್ಲವೂ ಅವನೇ ಆಗಿದ್ದಾನೆ ಅಂತ ತಿಳ್ಕೊಂಡು ಆಯ್ತು ಬಿಡಿ, ಅದು ಸರಿ. ಅಷ್ಟೇ ಇರ್ತೀವಿ ಹೊರತು ಈ ಒಂದು ಜೀವನ ಗತಿ ಅಂತಿದೆಯಲ್ಲ, ಜೀವ ಅಂತ ಅವನು ಕಾರ್ಯ ಅಲ್ಲ, ನಿಯಮ್ಯ, ಇವನು ನಿಯಮ್ಯ ತಾನೆ. ನಿಯಮ್ಯ ಅಂದ್ರೆ ಇದೇನು ಶಾಶ್ವತ ಅಲ್ಲ. ಯಾವುದು ನಿಯಮ್ಯವಾಗಿದೆಯೋ ಅದನ್ನು ಶಾಶ್ವತ ಅಲ್ಲ. ಒಬ್ಬ ರಾಜ ಇದ್ದಾನೆ, ಅವನಿಂದ ನಿಯಮ್ಯವಾಗಿರ್ತಕ್ಕಂಥ ಪ್ರಜೆಗಳಿದ್ದಾರೆ, ಎಲ್ಲ ಇದೆ, ಅದೇನು ಶಾಶ್ವತ ಅಲ್ಲ, ಹೋಗ್ತಾ ಇರ್ತದೆ. ಹೀಗಾಗಿ ಏನಾಗಿದೆ, ಇದನ್ನ ಒಂದು ಸಂಪ್ರದಾಯ ಕ್ರಮ ಅಂತ ಇದೆ, ಹಾಗೆ ನಾವು ಅರ್ಥ ಮಾಡಿಕೊಳ್ಳದೆ ಹೋಗಿಬಿಟ್ರೆ ತಿರುಗಿ ಅದು ದ್ವೈತ ಸ್ಥಿತಿಗೆ ಬರುತ್ತೆ. ಆದ್ದರಿಂದ ಅದು ಬಹಳ ಮುಖ್ಯ ಅಂತ ಹೇಳಿ ಸ್ವಾಮಿಪಾದರವರು ಈ ಒಂದು ಸಂಪ್ರದಾಯ, ಅದಕ್ಕೆ ಈ ಅದ್ವೈತ ತತ್ವವನ್ನ ತಿಳಿಯಬೇಕಾದರೆ ಯಾವುದೊಂದು ಸಂಪ್ರದಾಯ ಭೂಮಿಕೆ ಅಂತ ಹೇಳಿದ್ವಲ್ಲ, ಅದು ಏನು ಅಂತ ಹೇಳೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಈ ಪುಸ್ತಕ. ಸರಿ, ಅದ್ಯಾವುದೋ ಭೂಮಿಕೆ ಅಂತಂದಲ್ಲ ಸ್ವಾಮಿ, ಅದ್ಯಾವುದದು ಭೂಮಿಕೆ ಅಂತಕ್ಕಂಥದ್ದು ಏನು, ಅದಕ್ಕೆ ಬೇಕಾದಂತಹ ಜಾಗ ಅಷ್ಟೇ, ಇನ್ನೇನಿಲ್ಲ. ಒಂದು ಫೀಸಿಬಲ್ ಪ್ಲೇಸ್, ಅದಕ್ಕೆ ಆ ಒಂದು ಸ್ಥಿತಿ ಏನದು ಅಂತಂದ್ರೆ ಅದೇ ಸಾಧನ ಚತುಷ್ಟಯ ಸಂಪನ್ನತೆ ಅಷ್ಟೇ. ಏನು, ಎರಡೇ ಎರಡು, ಸಾಧನ ಸಂಪನ್ನತೆ, ಸಾಧನ ಚತುಷ್ಟಯ ಸಂಪನ್ನತೆ ಎಂಬ ಭೂಮಿಕೆಯಲ್ಲಿ ವೇದಾಂತ ವಾಕ್ಯಗಳನ್ನ ಸಂಪ್ರದಾಯ ಕ್ರಮಕ್ಕೆ ತಕ್ಕಂತೆ ಅರ್ಥೈಸಿಕೊಂಡರೆ ಆಗ ಏನಾಗುತ್ತೆ, ಆಗ ತತ್ವಮಸಿ ಎಂಬತಕ್ಕಂತಹ ವಾಕ್ಯ ನಮ್ಮ ಅನುಭವಕ್ಕೆ ಬಂದು ಬಿಡುತ್ತದೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಇಲ್ಲದೆ ಇದ್ರೆ ಅನುಭವ ಬರೋದಿಲ್ಲ ಅಷ್ಟೆ. ಒಮ್ಮೆ ಒಂದು ಪದಶಃ ಪಾಠ ಆಗುತ್ತೆ, ಬರೋದಿಲ್ಲ. ಬರದೇ ಇದ್ಮೇಲೆ ಓ ಇಲ್ರಿ ವೇದಾಂತ ಎಲ್ಲ ಏನೋ ಹೇಳಿದಾರೆ ಕಣ್ರಿ, ಅದ್ವೈತ ಅದ್ವೈತ ಅಂತ ಉಪಚಾರಕ್ಕೆ ಅವೆಲ್ಲ ಕೇವಲ ಅರ್ಥವಾದಗಳು ಕಣ್ರಿ ಅಂತ ಅರ್ಥ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, ಈ ಜೀವತ್ವದಿಂದ ಬಿಡುಗಡೆ ಅನ್ನೋದೇ ಇಲ್ಲ. ಜೀವತ್ವದಿಂದ ಬಿಡುಗಡೆ ಇಲ್ಲ ಅಂತಂದ್ರು ಒಂದೇ, ಸಂಸಾರದಿಂದ ಬಿಡುಗಡೆ ಇಲ್ಲ ಅಂತಂದ್ರು ಒಂದೇ, ಮತ್ತೆ ಯಾವತ್ತೂ ಅವನಿಗೆ ಮೋಕ್ಷವಾಗುವುದಿಲ್ಲ ಅಂದ್ರೂ ಒಂದೇ. ಆದ್ದರಿಂದ ತಿಳ್ಕೊಳ್ಬೇಕಿದೆ, ಇದು ತಿಳ್ಕೊಂಡ್ರೆ ಮೋಕ್ಷ. ಅದಕ್ಕೋಸ್ಕರ ಈ ಭಾಗವನ್ನು ಹೇಳಿ, ಇದಕ್ಕೆ ಇಲ್ಲಿ ಪ್ರಕೃತ ಜೀವನ ಗತ್ಯಾಗತಿ ಅಂತಕ್ಕಂಥದ್ದು ಹೇಳಿ, ಈ ಜೀವ ಅಂತ ಇದ್ದಾರಲ್ಲ, ಯಾಕೆ ಒಂದು ವಿಚಾರವನ್ನ ನಾವು ನಿರ್ಧಾರ ಮಾಡಿ ತಿಳಿದುಕೊಳ್ಳಬೇಕಾದರೆ ಆ ಒಂದು ತತ್ವ ಇದೆಯಲ್ಲ, ಅದರ ಸ್ವರೂಪ ಏನು ಅಂತ ಪೂರ್ಣವಾಗಿ ನಾವು ತಿಳಿದುಕೊಂಡು ಆಮೇಲಿಂದ ಅದನ್ನ ಅರ್ಥ ಮಾಡ್ಕೋಬೇಕು, ಆಮೇಲಿಂದ ಅದು ನಿವಾರಣೆ ಮಾಡ್ಕೋಬೇಕು, ಏನೋ ಪ್ರಯತ್ನ ಮಾಡಬೇಕು. ರೋಗ ಅಂತ ಬಂದ್ರೆ ಮೊಟ್ಟ ಮೊದಲು ಏನು ಅದು ಕಂಡುಹಿಡಬೇಕು, ಅದರ ಸ್ವರೂಪ ಏನು, ಅದರ ವ್ಯಾಪ್ತಿ ಏನು, ಎಷ್ಟು ಮಟ್ಟಕ್ಕಿದೆ ಅದು, ಮತ್ತೆ ಯಾವುದರಿಂದ ಅದು ಹೋಗುತ್ತೆ, ಇವೆಲ್ಲ ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ, ಕಂಡುಹಿಡ್ಕೊಂಡ್ಮೇಲೆ ಸುಲಭ, ಅದನ್ನು ಕೊಡ್ತಾನೆ, ಬರ್ಕೊಡ್ತಾನೆ, ತಗೋತಾನೆ, ವಾಸಿ ಆಗುತ್ತೆ ಅಷ್ಟೆ. ಹಾಗೆ ಕಂಡುಹಿಡಿತಾ ಇರ್ತಾರೆ, ಅದು ಬಹಳ ಬಹಳ ಮುಖ್ಯವಾದದ್ದು. ಅದನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಜೀವನ ಗತ್ಯಾಗತಿ ಅಂತಕ್ಕಂಥದ್ದು ಇದು ಎಲ್ಲ ವೇದಗಳಲ್ಲಿಯೂ ಕೂಡ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಮುಖ್ಯವಾಗಿ ನಾವು ಈಗ ಏನು ವಿಚಾರ ಮಾಡ್ತಾ ಇದ್ದೇವೆ ಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯ ವಿಚಾರ ಮಾಡಿದ್ದಾಗಿದೆ. ಅಲ್ಲಿ 1ನೇ ಪಾದದಲ್ಲಿ ಪೂರ್ತಿಯಾಗಿ ಜೀವನ ಗತ್ಯಾಗತಿಯ ವಿಷಯ ಬಂದಿದೆ. ತದಂತರ ಪ್ರತಿಪತ್ತೌರಂಭತಿ ಸಂಪರಿಷ್ಪಕ್ತ ಪ್ರಶ್ನ ನಿರೂಪಣಾಭ್ಯಾಂ ಗಾತ್ಮಕತ್ವಾತ್ ಭೂಯಸ್ವಾತ್ ಇದೆಯಲ್ಲ, ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ, ಅಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಸ್ವಾಮಿಪಾದರವರು ಇಲ್ಲಿ ಅನುವಾದ ಮಾಡಿಕೊಂಡು, ಹೇಗೆ ಅಂತ ನೋಡಿ, ಪ್ರತಿಯೊಬ್ಬನೂ ಕೂಡ ಈ ಜೀವ ಅಂತ ಇದ್ದರೆ ಅವನು 8 ಅಂಶಗಳಿಂದ ಬದ್ಧನಾಗಿರುತ್ತಾನೆ. ಯಾವುದು, ಅದಕ್ಕೇನು ಹೆಸರು, ಅದಕ್ಕೆ ಪುರಿಯಷ್ಟಕ ಅಂತ ಹೆಸರು. ಅದು ಯಾವುದದು ಅಂದ್ರೆ, ನಾವೆಲ್ಲರೂ ಕೂಡ ಇಬ್ಬರೂರಂತೆ ಎಲ್ಲರೂ ಕೂಡ ಪ್ರಾಣ ಆದಿ ಪಂಚಕ, ಪ್ರಾಣೋಪಾದಿ ಅನ್ನೋದರ ಸಮಾನ. ಆಮೇಲಿಂದ ಭೂತ ಪಂಚಕ, ಪೃಥ್ವಿ ಆಪ ತೇಜೋ ವಾಯು ಆಕಾಶ. ಮತ್ತೆ ಆಮೇಲಿಂದ ಬುದ್ಧೀಂದ್ರಿಯ ಪಂಚಕ, ಕಣ್ಣು ಕಿವಿ ಮೂಗು ಬಾಯಿ ಬುದ್ಧಿ ಜ್ಞಾನೇಂದ್ರಿಯಗಳು. ಆಮೇಲೆ
ಕರ್ಮೇಂದ್ರಿಯಗಳು, ಆಮೇಲಿಂದ ಅಂತಃಕರಣ ಚತುಷ್ಟಯ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ 5 ಆಯ್ತು. ಆಮೇಲಿಂದ ಅವಿದ್ಯಾ ಕಾಮ ಕರ್ಮ. ಇವಿಷ್ಟರಿಂದಲೂ ಕೂಡ ಕಟ್ಟಲ್ಪಟ್ಟವನಾಗಿ ಇವನು ಇರ್ತ ಜೀವ ಅಂತಕ್ಕಂಥ. ಜೀವ ಅಂದ್ರೇನು? ಇವಿಷ್ಟರ ಒಂದು ಇದು ಮೂಟೆ ಅಷ್ಟೇ. ಎಲ್ಲ ಕೊಟ್ಟಾಗಿ ಸೇರಿರ್ತಕ್ಕಂಥ ಜೀವ ಅಂದ್ರೆ ಇದ್ದೇನೆ, ಜೀವತ್ವ ಅಂದ್ರೆ ಇದ್ದೇನೆ ಅಲ್ವ. ಹೀಗಾಗಿ ಏನಾಗಿದ್ದಾನೆ ಅವನು ಈ ದೇಹವನ್ನ ಬಿಟ್ಟ ಮೇಲೆ, ಬಿಡೋದು ಯಾವಾಗ? ಯಾವಾಗ ಅವನು ಯಾವುದೋ ಒಂದು ಬೇಕಾದಷ್ಟು ಕರ್ಮಕ್ಕೆ, ಯಾವುದೋ ಒಂದು ಭಾಗದ ಕರ್ಮವನ್ನ ಯಾವುದೋ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಆ ಕರ್ಮ ಕ್ಷಯವಾದ ಮೇಲೆ, ಕ್ಷಯ ಹೇಗಾಗುತ್ತೆ? ಅನುಭವಿಸಿದ ಮೇಲೆ. ಅನುಭವಿಸಿ ಕ್ಷಯವಾದ ಮೇಲೆ ಏನಾಗುತ್ತೆ? ಇನ್ನೊಂದು ಫಲ ಅನುಭವಿಸೋದಕ್ಕೆ ಹೋಗ್ಬೇಕು. ಇನ್ನೊಂದು ಫಲ ಅನುಭವಿಸೋದಕ್ಕೆ ಹೋಗ್ಬೇಕಾದ್ರೇನು? ಅದು ಈ ಶರೀರದಿಂದ ಆಗೋದಿಲ್ಲ, ಮತ್ತೆ ಈ ಲೋಕದಲ್ಲೂ ಆಗೋದಿಲ್ಲ. ಅದಕ್ಕೆ ಬೇರೆ ಸ್ಥಳನೇ ಬೇಕು, ಬೇರೆ ಶರೀರ ಬೇಕು. ಅದಕ್ಕೆ ತಕ್ಕಂತ ಶರೀರವನ್ನು ಪಡೆದುಕೊಂಡಿದ್ದಾನೆ. ಅದಕ್ಕೆ ದೇಹಾಂತರ ಅಂತ ಹೆಸರು. ಈ ದೇಹಾಂತರ ಪ್ರಾಪ್ತಿಯಾಗುವಾಗ ಯಾರಿಗೆ ಆಗುತ್ತೆ, ಹೇಗಾಗುತ್ತೆ ಅಂತಂದ್ರೆ, ಕೆಲವರಿಗೆ ದೇಹಾಂತರ ಪ್ರಾಪ್ತಿಯಾದಾಗ ಯಾವುದೋ ಲೋಕಕ್ಕೆ ಹೋಗ್ತಾರೆ, ತಿರುಗಿ ವಾಪಸ್ ಬರ್ತಾರೆ. ಅದಕ್ಕೆ ಧೂಮ ಮಾರ್ಗ ಅಂತ ಹೆಸರು, ಅದಕ್ಕೆ ಚಂದ್ರಾಯಣ ಅಂತ ಹೆಸರು. ಅದು ಯಾರವರು ಅಂದ್ರೆ ಇಷ್ಟಾಪೂರ್ತ ದತ್ತಕ ಕರ್ಮಗಳನ್ನು ಮಾಡಿದವರು. ಅವೆಲ್ಲ ಹಿಂದೆ ಹೇಳ್ತಾರೆ. ಅವರು ಹೋಗ್ತಾರೆ, ವಾಪಸ್ ಬರ್ತಾರೆ. ಆದ್ರೆ ಇನ್ನು ಕೆಲವರು ಇರ್ತಾರೆ, ಪಂಚಾಗ್ನಿ ವಿದ್ಯೆ ಮುಂತಾದ ಹಿರಣ್ಯ ಗರ್ಭೋಪಾಸನೆ ಮುಂತಾದ ಉಪಾಸನೆಗಳನ್ನು ಮಾಡಿದವರು. ಅವರು ದೇಹ ಬಿಟ್ಟ ಮೇಲೆ ಹೇಳ್ತಾರೆ, ಅವರು ಬೇರೆ ಇನ್ನೊಂದು ದಾರಿನಲ್ಲಿ ಹೋಗ್ತಾರೆ. ಅದಕ್ಕೆ ಉತ್ತರಾಯಣ ಮಾರ್ಗ ಅಂತ ಹೆಸರು, ಅದಕ್ಕೆ ಅಗ್ನಿ ಮಾರ್ಗ ಅಂತ ಹೆಸರು. ಅವ್ರು ಹೋಗಿ ಆ ಲೋಕದ ಯಾವ ಲೋಕದಲ್ಲಿ ಅಲ್ಲಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಆ ಕಲ್ಪದವರೆಗೂ ಇದ್ದು ಏನ್ ಮಾಡ್ತಾರೆ? ಅಲ್ಲಿ ಆ ಅಧ್ಯಕ್ಷನಿಂದ, ಆ ಲೋಕದ ಅಧ್ಯಕ್ಷನಿಂದ ಇವನಿಗೆ ಸ್ವರೂಪದ ಜ್ಞಾನವಾದ ನಂತರ, ಆ ಕಲ್ಪ ಮುಗಿದ ಮೇಲೆ ತಿರ್ಗಾ ಇವನು ಈ ಪೂರ್ವ ಪ್ರಜ್ಞೆ ಅದನ್ನು ಅನುಸರಿಸಿ, ಸಂಸ್ಕಾರ ಪೂರ್ವ ಅನುಸರಿಸಿ ತಿರ್ಗಾ ವಾಪಸ್ ಬರೋದಿಲ್ಲ. ಅದರಿಂದ ಶಾಶ್ವತವಾಗಿ ಮುಕ್ತರಾಗ್ಬಿಡ್ತಾನೆ. ಅಲ್ಲಿಂದ ಕಾರ್ಯಾಚಯೇ ತದಧ್ಯಕ್ಷೇಣ ಸಹಾತಃ ಪರಮ ವಿಧಾನಾತ್. ಕಾರ್ಯಾಚಯೇ, ಆ ಕಾರ್ಯ, ಆ ಸತ್ಯಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಅನುಭವಿಸಬೇಕಾಗಿರತಕ್ಕಂಥ ಎಲ್ಲವರು ಮುಗಿದ ಮೇಲೆ ತದಧ್ಯಕ್ಷೇಣ ಅಂದ್ರೆ ಆ ಲೋಕದ ಅಧ್ಯಕ್ಷರಿಂದ, ತದಧ್ಯಕ್ಷೇಣ ಸಹ ಏನಾಗುತ್ತೆ? ಆತಃ ಪರಮ ಅಲ್ಲಿಂದ ಮುಂದೆ ಅಭಿಧಾನ, ಅವನಿಂದ ಅಲ್ಲಿ ಜ್ಞಾನೋದಯವಾಗಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ತಿರುಗಿ ಅವನು ಕಲ್ಪಾಂತರಕ್ಕೆ ಬರುವುದಿಲ್ಲ. ತಿರುಗಿ ಇನ್ನೊಂದು ಕಲ್ಪ ಬರುತ್ತೆ, ಆವಾಗ ಏನು ಬರೋದಿಲ್ಲ, ಅವನು ಹೊರಟೋಗ್ತಾನೆ. ಒಂದು ಪಕ್ಷ ಅವನಿಗೆ ಅಧ್ಯಕ್ಷರ ಜ್ಞಾನವಾಗದೇ ಇದ್ರೆ ಅಲ್ಲಿರ್ತಾರೆ ಶಾಶ್ವತವಾಗಿ. ಕಲ್ಪ ಮುಗಿದ ಮೇಲೆ ತಿರ್ಗಾ ಕಲ್ಪಾಂತರ ತಿರುಗಿ ಬರ್ತಾರೆ. ಇದು ಗತಿ ಆಗತಿ ಅಂತಕ್ಕಂಥ. ಹೇಗೆ ಬರ್ತಾರೆ? ಈ ಬರೋದು ಹೋಗೋದು ಇದೆಲ್ಲ ಹೋಗ್ತಾನೆ, ಪುರಿ ಅಷ್ಟಕ್ಕಾಗಿಲ್ಲ, ಕರ್ಮ ಪೂರ್ವ ಪ್ರಜ್ಞೆ ತಗೊಂಡು ಹೋಗ್ತಾನೆ. ಅವನೇನು ಬರುವಾಗಲೂ ಕೂಡ ಏನ್ ಮಾಡ್ತಾರೆ? ಅವನು ಆ ಒಂದು ಸಂಸ್ಕಾರವನ್ನು ಹೊತ್ಕೊಂಡೇ ಬರ್ತಾನೆ. ಕರ್ಮದ ಏನೇನು ಮೂಟೆ ಇದೆಯೋ ಒಂದು ಅದೆಲ್ಲ ಹೊತ್ಕೊಂಡೇ ತಿರುಗಿ ವಾಪಸ್ ಬರ್ತಾನೆ. ಅದಕ್ಕೆ ಹೆಸರಾಯಿತು ಅನುಶಯ ಪೂರ್ವಕವಾಗಿ ಬರ್ತಾನೆ. ಅದೇನು? ಸಾನುಶಯನಾಗಿ ಬರ್ತಾನೆ. ಅದಕ್ಕೆ ನೆಕ್ಸ್ಟ್ ಯಾವುದೋ ಒಂದು ಕರ್ಮೋಸ್ಬೇಕಲ್ಲ ಫಲ, ಅದಕ್ಕೆ ತಕ್ಕಂಥ ಲೋಕ ಮತ್ತೆ ಶರೀರ ಪಡ್ಕೊಳ್ತಾನೆ ಅಷ್ಟೆ. ಇದು ಗತ್ಯಾಗತಿಯ ಸ್ವರೂಪ ಅಂತ ಇಷ್ಟನ್ನ ಹೇಳಿದ್ರು. ಮತ್ತೆ ಪಂಚಾಗ್ನಿ ವಿದ್ಯೆಯನ್ನು ಉಪಾಸಕ ಇದ್ದಾನಲ್ಲ, ಅವನಿಗೆ ಏನು, ಅವನು ವಾಪಸ್ ಬರೋದಿಲ್ಲ, ಅಲ್ಲೇ ಇರ್ತಾನೆ. ಕಲ್ಪಾಂತರ ಆಗುತ್ತೆ, ಅವನು ಮುಕ್ತನಾಗ್ತಾನೆ. ಅಲ್ಲಿಂದ ಆ ಅಧ್ಯಕ್ಷರಿಂದ ಆ ಜ್ಞಾನವನ್ನ ಪಡೆದುಕೊಂಡವನಾಗಿ ಮುಕ್ತರಾಗ್ತಾರೆ ಅಂತ ಹೇಳಿದ್ರು. ಈಗ ಆ ಭಾಗಕ್ಕೆ, ಅದೆಲ್ಲ ಭಾಗಕ್ಕೂ ಕೂಡ ಪ್ರಮಾಣ ವಾಕ್ಯಗಳನ್ನ ಇಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದರವರು. ಯಾಕೆ ಇಷ್ಟೆಲ್ಲ ಪೀಠಿಕೆ ಹೇಳಿದ್ದು ಇದಕ್ಕೆ ಈ ಮುಂದೆ ಹೇಳ್ತಕ್ಕಂಥದ್ದು ಕೇವಲ ಪ್ರಮಾಣ ವಾಕ್ಯಗಳು ಅಷ್ಟೇ. ಇದಕ್ಕೆ ನೋಡೋಣ ಇವತ್ತಿನ ವಿಷಯ ಏನು ಅಂತ. ಮೊಟ್ಟ ಮೊದಲಿಗೆ ಈ ಪಂಚಾಗ್ನಿ ವಿದ್ಯೆ ಅಂತ ಮಾಡಿರ್ತಾರಲ್ಲ, ಇವರಿಗೆ ಈ ಏನು ಗತಿ, ಅವರು ಹೇಗೆ ಏನ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ. ಇದು ಪಂಚಾಗ್ನಿ ವಿದ್ಯೆ ಅಂತ ಬಂದಿರತಕ್ಕಂಥದ್ದೇ ಛಾಂದೋಗ್ಯದಲ್ಲಿ ಅಲ್ವಾ? ಆ ಛಾಂದೋಗ್ಯ ಭಾಷೆ ತೆಗೆದುಕೊಂಡು ವಿಚಾರ ಮಾಡಿದ್ದಾರೆ. ವಿಚಾರ ಏನಿಲ್ಲ, ವಿಚಾರ ಇಷ್ಟೇ ಹಿಂದೆ ಹೇಳಿದ ವಿಚಾರ. ಅದಕ್ಕೆ ಪ್ರಮಾಣ ವಾಕ್ಯ ನೋಡಿ, ಇಲ್ಲಿ ಈ ತರ ಹೇಳಿದ್ದಾರೆ
ಅಂತ ಹೇಳಿದ್ದೆ. ನೋಡು, ಅತಃ ಪಂಚಾಗ್ನಿವಿದೋ ಗೃಹಸ್ಥಾಃ ಯೇ ಚ ಇಮೇ ಅರಣ್ಯೇ ವಾನಪ್ರಸ್ಥಾಃ ಪರಿವ್ರಾಜಕಾಶ್ಚ ಸಹ ನೈಷ್ಠಿಕ ಬ್ರಹ್ಮಚಾರಿಭಿಃ ಶ್ರದ್ಧಾ ತಪ ಇತ್ಯೇವಂ ಆದಿ ಉಪಾಸತೆ ಶ್ರದ್ಧಾನಾಃ ತಪಸ್ವಿನಶ್ಚ ಇವರೆಲ್ಲ ಪಂಚಾಗ್ನಿವಿದ, ಪಂಚಾಗ್ನಿಯನ್ನು ಬಲ್ಲವನು ಗೃಹಸ್ಥನು, ಅವನು ಮತ್ತೆ ಅರಣ್ಯದಲ್ಲಿ ವಾನಪ್ರಸ್ಥನಾಗಿದವನು, ವಾನಪ್ರಸ್ಥ ಅರಣ್ಯದಲ್ಲಿ, ಮತ್ತೆ ಪರಿವ್ರಾಜಕರು ಅಂತಂದ್ರೆ ಏನು? ಪರಿವ್ರಾಜಕರವರು ಒಂದು ಕಡೆ, ಒಂದು ಸ್ಥಳ, ಒಂದು ಭಿಕ್ಷಾ ಅಂದ್ರೆ ಊಟ ಅಷ್ಟೇ, ಇನ್ನೇನಿಲ್ಲ ಅಂತಕ್ಕಂಥದ್ದು ಇವರಿಗೆ ಇಲ್ಲ. ಮತ್ತೇನ್ ಮಾಡ್ತಾರೆ? ಸುಮ್ಮನೆ ಪರ್ಯಟನೆ ಮಾಡ್ತಾ ಇರ್ತಾರೆ. ಅದು ಅವ್ರದ್ದು ಯಾತಕ್ಕೆ ಮಾಡ್ತಾರೆ, ಅವ್ರ ಧರ್ಮ ಏನು ಅಂತ ಅನ್ನೋದೆಲ್ಲ ಇವಾಗ ಬೇಡ. ಒಟ್ಟಲ್ಲಿ ಅವರು ಇಂಥವರೆಲ್ಲ ಇರ್ತಾರಲ್ಲ, ಅವರೇನು ಮಾಡ್ತಾರೆ? ಶ್ರದ್ಧಾ ಮತ್ತೆ ತಪಸ್ಸು ಇವೆಲ್ಲವನ್ನೂ ಕೂಡ ಉಪಾಸನೆ ಮಾಡತಕ್ಕಂಥವನು ತಪಸ್ವಿಗಳು. ಅವರೇನು ಮಾಡ್ತಾರೆ? ಅವರು ಇನ್ನು ಮುಂದೆ ಇದೆ, ಡ್ಯಾಶ್ ಹಾಕ್ಬಿಟ್ಟಿದ್ದಾರೆ. ಆ ಎಲ್ಲ ವಾಕ್ಯ ಹೇಳೋದಕ್ಕೆ ಬೇಡ. ಇಷ್ಟು ಒಟ್ಟಲ್ಲಿ ಈ ಒಂದು ಕ್ವಾಲಿಫಿಕೇಶನ್, ಅರ್ಹತೆ ಇರುವರು, ಇಂಥ ಅರ್ಹತೆ ಇರ್ತಕ್ಕಂಥವರು ಅವರು ಸತ್ಯಂ ಬ್ರಹ್ಮ ಹಿರಣ್ಯಗರ್ಭಾಖ್ಯಂ ಉಪಾಸತೆ. ಇವರು ಸತ್ಯ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಸತ್ಯ ಬ್ರಹ್ಮ ಅಂದ್ರೆ ಇಲ್ಲಿ ಯಾವ ಬ್ರಹ್ಮ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಕ್ಕಂಥ ಬ್ರಹ್ಮವಲ್ಲ, ಇಲ್ಲಿ ಹಿರಣ್ಯಗರ್ಭ ಬ್ರಹ್ಮ. ಈ ಹಿರಣ್ಯಗರ್ಭ ಬ್ರಹ್ಮನ ಉಪಾಸನೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಹೇಗೆ ಹೋಗ್ತಾರೆ? ಅರ್ಚಿಷಂ ಅಂತಂದ್ರೆ, ಅರ್ಚಿ ಅಂತಂದ್ರೆ ಬೆಂಕಿಯ ಕಿಡಿಗಳು, ಬೆಂಕಿ. ಅರ್ಚಿರಭಿಮಾನಿನೀಂ ದೇವತಾ ಮತ. ಬೆಂಕಿ ಅಂದ್ರೆ ಅರ್ಚಿಲೋಕ ಏನು? ಆ ಅರ್ಚಿ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ಲೋಕ, ಅಭಿಮಾನಿ ದೇವತೆಯ ಲೋಕ. ಅಭಿಮಾನ ದೇವ ಅರ್ಚಿಗೆ ಅಭಿಮಾನಿ ಅರ್ಚಿ ಬೆಂಕಿ, ಅಗ್ನಿ ಅಭಿಮಾನಿ ದೇವತೆ ಎಲ್ಲಿ ಇರ್ತಾನೋ ಅದಕ್ಕೆ ಅಗ್ನಿ ಲೋಕ ಅಂತ ಹೇಳ್ತಾರೆ, ಅರ್ಚಿ. ಅಲ್ಲಿಗೆ ಹೋಗ್ತಾರೆ ಇವರು. ಯಾರು? ಈ ಪಂಚಾಗ್ನಿವಿದರು ಮತ್ತೆ ವಾನಪ್ರಸ್ಥರು ಮತ್ತೆ ಇವರೆಲ್ಲ ಅಲ್ಲಿಗೆ ಏನಾಯ್ತು? ಇವರು ಹೋಗ್ಬಿಟ್ಟು ಈ ಮುಂದೆ ಹೇಳ್ತಾರೆ ನೋಡಿ, ಅತಃ ಇಮಂ ಇಹ ಇತಿ ಚ ವಿಶೇಷಣಾರ್ಥವತ್ವಾಯ ಅನ್ಯತ್ರ ಆವೃತ್ತಿ ಕಲ್ಪನೀಯ. ಇಲ್ಲಿ ಏನಾಗಿದೆ ನೋಡಿ, ಇಮಂ ಮಾನವಮಾವರ್ತಂತೆ, ಇಮಂ ಮಾನವಂ ಆವರ್ತಂತೆ ಅಂತ ಹಿಂದೆ ಆಗಿತ್ತಲ್ಲ ಅಂತ ಹೇಳಿದ್ದಾರೆ. ಹೀಗೆ ಇಮಂ ಅಂತ ಹೇಳಿದ್ದಾರೆ, ಅಂದ್ರೆ ಇಲ್ಲಿ ಅಂತ ಹೇಳಿದ್ದಾರೆ, ಅಂತ ಹೇಳಿರೋದ್ರೆ ಮತ್ತೆ ಇಹ ಅಂತ ಹೇಳಿದ್ದಾರೆ, ಇಹ ಪ್ರತಿಪಾದ್ಯ ಅಂತ. ಇಲ್ಲಿ ಇವೆಲ್ಲ ಹೇಳಿರ್ತಕ್ಕಂಥ ಅಲ್ಲಿಗೆ ಮಾತ್ರ ಸೀಮಿತವಾಗಿದೆ ಅಂತ ಅರ್ಥ. ಈ ವಿಶೇಷಣ ಇದೆಯಲ್ಲ, ಇಮಂ ಇಂಥ ಇಲ್ಲಿ ಅಂತಕ್ಕಂಥ ವಿಶೇಷಣ, ಇದು ಅರ್ಥವತ್ವಾಯ ಅಂದ್ರೆ ಇದನ್ನು ಸರಿಯಾಗಿ ಇದು ಅರ್ಥವುಳ್ಳದ್ದಾಗಬೇಕಾದರೆ ಏನಾಗುತ್ತೆ? ಅನ್ಯತ್ರ ಆವೃತ್ತಿ ಕಲ್ಪನೀಯ. ಇಲ್ಲಿ ಇದೆ ಅಂದ್ರೆ ಏನು? ಇಲ್ಲಿ ಇದೆ ಅಂದ್ರೆ ಅಲ್ಲಿ ಇಲ್ಲ ಅಂತ ಅರ್ಥ. ಅಲ್ಲಿ ಇಲ್ಲ ಅಂದ್ರೆ ಏನು? ಅಲ್ಲಿಗೆ ಹೋಗ್ತಾನೆ. ಏನಕ್ಕೆ? ಅಲ್ಲಿದ್ರೆ ಯಾವ ಕಡೆ ಬೇಕಾದ್ರೂ ಆಗ್ಬೋದು. ಎಲ್ಲಿ ಇವನ ಕರ್ಮಕ್ಕೆ ತಕ್ಕ ಭೂಮಿಕೆ ಇದೆಯೋ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೇನಾಯ್ತು? ಇಲ್ಲಿ ಅಂತ ಹೇಳೋದ್ರಿಂದ ಅನ್ಯತ್ರ ಆವೃತ್ತಿ, ಇನ್ನೊಂದು ಕಡೆ ಇವನಿಗೆ ಆವೃತ್ತಿ ಅಂತ ಹೋಗೋದು ಬರೋದು ಇದೆ ಅಂತಕ್ಕಂಥ ಸಿದ್ಧವಾಯ್ತು. ಕಲ್ಪನೆ ಮಾಡ್ಕೊ. ಇದೆಲ್ಲ ಸಿದ್ಧವಾಯ್ತು ಅಂದ್ರೆ ನಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗೋದಿಲ್ಲ. ಪ್ರತ್ಯಕ್ಷವಾಗಿ ಯಾರಿಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ ಯಾವನಿಗೆ ಗೊತ್ತಾಗುತ್ತೆ? ಇದು ಕಲ್ಪನೀಯ. ಇದು ಕಲ್ಪನೆ ಮಾಡ್ಕೊಳ್ಬೇಕ. ಅಂದ್ರೆ ಏನು? ಅನುಮಾನ ಪ್ರಮಾಣದಿಂದ ನಾವೀಗ ತಿಳ್ಕೊಳ್ಬೇಕಷ್ಟೆ. ಇದು ಕೂಡ ಛಾಂದೋಗ್ಯ ಭಾಷೆ ಹೇಳ್ತಕ್ಕಂಥದ್ದು. ಈ ಬೃಹದಾರಣ್ಯಕ ಭಾಷೆಯಲ್ಲೂ ಕೂಡ ಈ ಒಂದು ವಿಚಾರ ಬಂದಿದೆ. ಏನು? ಬ್ರಹ್ಮಣೋ ಅನೇಕಾನ್ ಕಲ್ಪಾನ್ ವಸಂತಿ ಇತ್ಯರ್ಥ. ಅಂದ್ರೆ ಈ ಒಂದು ಬ್ರಹ್ಮದ ಅನೇಕ ಕಲ್ಪಗಳಲ್ಲಿ ಇವನು ಇರ್ತಾನೆ. ಯಾರು? ಈ ಸತ್ಯೋಪಾಸನೆಯನ್ನು ಮಾಡಿದವನು. ಸತ್ಯ ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ ಬ್ರಹ್ಮ, ಇವನ ಉಪಾಸನೆಯನ್ನು ಮಾಡಿದವನು ಅಂತ ಹೇಳಿ. ತೇಷಾಂ ಬ್ರಹ್ಮಲೋಕಗತಾನಾಂ ನಾಸ್ತಿ ಪುನರಾವೃತ್ತಿ. ಇಂತಹ ಬ್ರಹ್ಮಲೋಕಕ್ಕೆ ಹೋದವನು ಪುನಃ ಈ ಧೂಮ ಮಾರ್ಗದಲ್ಲಿ ಹೋದವರು, ಬೇರೆ ಕಡೆ ಹೋದವರು ವಾಪಸ್ ಬರ್ತಾರಲ್ಲ,
ಹಾಗೆ ಇವನು ಸಂಸಾರಕ್ಕೆ ವಾಪಸ್ ಬರುವುದಿಲ್ಲ, ಅಂದ್ರೆ ಬೇರೆ ಲೋಕಗಳಿಗೆ ವಾಪಸ್ ಬರುವುದಿಲ್ಲ. ಆ ಸತ್ಯಲೋಕದಲ್ಲಿ ಇರ್ತಾನೆ, ಅಲ್ಲಿ ಏನೋ ಮುಗಿದ ಮೇಲೆ ಇನ್ನು ಕರ್ಮ ಬೇರೆ ಲೋಕ ವಾಪಸ್ ಬೇರೆಯವರೆಲ್ಲ ಬರ್ತಾರಲ್ಲ, ಹಾಗೆ ಬರೋದಿಲ್ಲ. ಇವನು ಏನ್ ಮಾಡ್ತಾರೆ, ನಾಸ್ತಿ ಪುನರ ಸಂಸಾರೇ ನ ಪುನರಾಗಮನಂ, ಸಂಸಾರಕ್ಕೆ ಇವನು ಬರೋದಿಲ್ಲ ಅಂತಕ್ಕಂಥ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಅಂತಂದ್ರೆ, ಇಹ ಇತಿ ಶಾಖಾಂತರ ಪಾಠ. ಅಂದ್ರೆ ಇಲ್ಲಿ ಅನೇಕ ಕಲ್ಪಗಳನ್ನು ಕಳೀತಾನೆ ಅಂತ ಹೇಳೋದ್ರಿಂದ ಇವನು ವಾಪಸ್ ಬರೋದಿಲ್ಲ, ಅಲ್ಲಿರ್ತಾನೆ, ಅಲ್ಲೇ ಇರ್ತಾನೆ ಅಂತ ಅರ್ಥವಾಯ್ತು. ಮತ್ತೆ ತಸ್ಮಾತ್ ಅಸ್ಮಾತ್ ಕಲ್ಪಾತ್ ಊರ್ಧ್ವಂ, ಆ ಕಲ್ಪ ಆಯ್ತು. ಕಲ್ಪ ಆದ್ಮೇಲೆ ಹಿರಣ್ಯಗರ್ಭನ ಒಂದು ಟೈಮ್ ಮುಗೀತು, ಮುಗಿದ ಮೇಲೆ ಕಲ್ಪ ಊರ್ಧ್ವಂ ಆವೃತ್ತಿ ರೀತಿ ಗಮ್ಯತೆ, ಅವು ಮುಗಿದ ಮೇಲೆ ಏನಾಯ್ತು, ವಾಪಸ್ ಬರ್ತಾನೆ ಅಂತ ಆಯ್ತು. ಇದು ಹೇಗೆ ಗೊತ್ತಾಗುತ್ತೆ ನಮಗೆ, ಇಹ ಅಂತ ಇದೆಯಲ್ಲ ಆ ರೀತಿ. ಇಲ್ಲಿ ಕಲ್ಪಾಂತರದವರೆಗೂ ಇರ್ತಾನೆ, ಇಲ್ಲಿ ಕಲ್ಪಾಂತರದವರೆಗೂ ಇರ್ತಾನೆ ಅಂತಂದ್ರೆ ಕಲ್ಪಾಂತರ ಮುಗಿದ ಮೇಲೆ ಇಲ್ಲಿರೋದಿಲ್ಲ, ಇದೊಂದು ಕಡೆ ಹೋಗ್ತಾನೆ ಅಂತ. ಆದ್ದರಿಂದ ನಾವು ಇದನ್ನ ಊಹಿಸ್ಕೊಳ್ಬೇಕು, ಅನುಮಾನ ಪ್ರಮಾಣ ತಿಳ್ಕೊಬೇಕು. ಮತ್ತು ಇದಕ್ಕೆ ಜಾಗತಿಗೆ ಪ್ರಮಾಣ ಹೇಳ್ತಾ ಇದ್ದಾರೆ ಅಷ್ಟೇ ಹೇಳ್ತಾರೆ. ಮತ್ತು ಶಾರೀರಕ ಭಾಷ್ಯತು ಬ್ರಹ್ಮಲೋಕಂಗತಾನ್ ಸಗುಣ ಬ್ರಹ್ಮೋಪಾಸಕಾನ್ ಅಮಾನವ ಪುರುಷೋ ಬ್ರಹ್ಮ ಗಮಯತಿ ಇತಿ ಅರ್ಥಕ ಶ್ರುತ್ಯಭಿಪ್ರಾಯ ಚಿಂತನ ಪ್ರಸಂಗೇನ ಏವಂ ಲಿಖಿತಂ ದೃಶ್ಯತೆ. ಈ ಸೂತ್ರ ಭಾಷ್ಯದಲ್ಲೂ ಕೂಡ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನಾಗಿದೆ, ಈ ಬ್ರಹ್ಮಲೋಕವನ್ನ ಸೇರ್ತಕ್ಕಂಥವನು ಯಾರವನು, ಈ ಸಗುಣ ಬ್ರಹ್ಮೋಪಾಸಕ. ಅವಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿರ್ತಾನೆ, ಇನ್ನೊಂದು ವಿದ್ಯೆಯನ್ನು ಉಪಾಸನೆ ಮಾಡಿ ಹಿರಣ್ಯಗರ್ಭೋಪಾಸನೆ ಮಾಡಿರ್ತಾನೆ. ಅವರೆಲ್ಲ ಅಲ್ಲಿಗೆ ಹೋಗಿ ಹೇಗೆ ಹೋಗ್ತಾನೆ, ಇವನಿಗೆ ಇಲ್ಲಿರ್ತಾನೆ, ಭೂಲೋಕದಲ್ಲಿ ಮಾಡ್ತಾನೆ. ಸತ್ಯಲೋಕ ಯಾರಿಗೆ ಗೊತ್ತು, ಎಲ್ಲಿದೆಯೋ, ಯಾರು ದಾರಿ ಗೊತ್ತಾ, ಏನಿಲ್ವಲ್ಲ. ಅಂದರೆ ಯಾವಾಗ ಇವನು ದೇಹ ಬಿಡ್ತಾನೋ, ಇವನು ಅಂದ್ರೆ ಜೀವ ಬಿಡ್ತಾನೋ, ಜೀವ ಶರೀರ ಸಂಬಂಧಕ್ಕೆ ಹೋಗುತ್ತೋ, ಆಗ ಏನಾಗುತ್ತೆ, ಒಬ್ಬ ಅಮಾನವ ಪುರುಷ ಅಂತ ಇರ್ತಾನೆ. ಅವನು ಅಮಾನವ, ಹೆಸರೇ ಅವನಿಗೆ ಅಮಾನವ ಪುರುಷ, ಅವನು ಮಾನವನಲ್ಲ. ಅವನು ಏನೋ ವಿಚಿತ್ರ ಶಕ್ತಿ ಉಳ್ಳವನವನು. ಅವನೇನು ಮಾಡ್ತಾನೆ, ಇವನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ನೋಡಪ್ಪ, ನಿನಗೆ ದಾರಿ ಗೊತ್ತಿಲ್ಲ, ನೀನು ವಿಪಾಸನೆ ಮಾಡಿದ್ದೀಯೇ, ನಿನಗೆ ಆ ಲೋಕದಲ್ಲಿ ಪ್ರಾಪ್ತಿ ಇದೆ, ನಾ ಕರ್ಕೊಂಡು ಹೋಗ್ತಾರೆ ಬಾ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾರೆ. ಮಧ್ಯೆ ಮಧ್ಯೆ ಬೇಕಾ ಶ್ಲೋಕಗಳು ಬರುತ್ತೆ, ಅದೆಲ್ಲ ಹೋಗಿ ಕರ್ಕೊಂಡು ಹೋಗ್ತಾನೆ. ಅದೆಲ್ಲ ಬಿಡಿ, ಒಟ್ಟಲ್ಲಿ ಕರ್ಕೊಂಡು ಹೋಗ್ತಾನೆ ಬಂದು. ಅದೇನು ಅವನಿಗೆ ಈ ಒಂದು ಹೋಗೋದು ಬರೋದು ಅಂತ ಇದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಕಲ್ಪಾಂತರದವರೆಗೂ ಕಲ್ಪದವರೆಗೂ ಇರ್ತಾನೆ, ಕಲ್ಪ ಮುಗಿಯುವವರೆಗೂ ಇರ್ತಾನೆ. ತಿರ್ಗಾ ಏನಾಗ್ತಾನೆ, ಹಾಗೆ ಇದ್ದು ಬಿಟ್ರೆ ತಿರ್ಗಾ ವಾಪಸ್ ತಗೊಂಡು ಇನ್ನೊಂದು ಕಲ್ಪಕ್ಕೆ ಏನಾದ್ರೂ ಜ್ಞಾನವಾದರೆ ಅಲ್ಲಿ ಬರೋದಿಲ್ಲ. ಇದು ಮತ್ತೆ ಇದನ್ನು ಕೂಡ ಈ ಛಾಂದೋಗ್ಯ ಭಾಷೆಯಲ್ಲಿ ಅದನ್ನು ಹೇಳಿದ್ದಾರೆ. ಮತ್ತು ಇದನ್ನ ಸೂತ್ರ ಸೂತ್ರದಲ್ಲಿ ನೋಡಿ ಅದನ್ನ ಹೇಳ್ತಾರೆ, ಕಾರ್ಯ ಬ್ರಹ್ಮಲೋಕ ಪ್ರಳಯ ಪ್ರತ್ಯುಪಸ್ಥಾನೇ ಸತಿ. ಈ ಕಾರ್ಯಬ್ರಹ್ಮ, ಕಾರ್ಯಬ್ರಹ್ಮ ಅಂದ್ರೆ ಯಾವುದು, ಹಿರಣ್ಯಗರ್ಭ ಬ್ರಹ್ಮಲೋಕ, ಅವೆಲ್ಲ ಕಾರ್ಯಬ್ರಹ್ಮಲೋಕ. ಸತ್ಯ ಬ್ರಹ್ಮಲೋಕ, ಸತ್ಯಲೋಕ ಅಂತ ಹೇಳ್ತಾರೆ, ಸತ್ಯಲೋಕ ಇವೆಲ್ಲವೂ ಕೂಡ ಅದು ಅಲ್ಲಿ ಇರ್ತಾನಲ್ಲ, ಇದ್ಬಿಟ್ಟು ತತ್ರೈವ ಉತ್ಪನ್ನ ಸಮ್ಯಕ್ ದರ್ಶನಾತ್ಸಂತಹ. ಉತ್ಪನ್ನ ಸಮ್ಯಕ್ ದರ್ಶನಾ ಯೇಷಾಂ ತೇ ಉತ್ಪನ್ನ ಸಮ್ಯಕ್ ದರ್ಶನಾ. ಅಲ್ಲಿ ಯಾರಿಗೆ ಇಲ್ಲ, ಅಲ್ಲಿರ್ತಾರ ಸತ್ಯಲೋಕದಲ್ಲಿ, ಅಲ್ಲಿ ಅಂದ್ರೆ ಉತ್ಪನ್ನ ಸಮ್ಯಕ್ ದರ್ಶನವನ್ನ, ಸಮ್ಯಕ್ ಜ್ಞಾನವನ್ನ ಪಡೆದುಕೊಂಡು ಸಂತಹ ತದಧ್ಯಕ್ಷೇಣ, ಯಾರಿಂದ ಪಡ್ಕೊಳ್ತಾನೆ, ತದಧ್ಯಕ್ಷೇಣ ಹಿರಣ್ಯಗರ್ಭೇಣ ಸಹ, ಅದರ ಅಧ್ಯಕ್ಷನಾಗಿರತಕ್ಕಂಥ ಹಿರಣ್ಯಗರ್ಭನಿಂದ ಪಡೆದುಕೊಂಡು ಅತಃ ಪರಂ, ಅಲ್ಲಿಂದ ಮುಂದಕ್ಕೆ ಪರಿಶುದ್ಧ ವಿಷ್ಣೋ ಪರಮಂ ಪದಂ ಅಂದ್ರೇನು, ಪರಿಶುದ್ಧವಾದ ವಿಷ್ಣುವಿನ ಅಂದ್ರೇನು, ವ್ಯಾಪಕವಾದ ಆ ಸತ್ಯ ಲೋಕಕ್ಕಿಂತಲೂ ಕೂಡ ಸೂಕ್ಷ್ಮವಾಗಿರತಕ್ಕಂಥ ಸತ್ಯಲೋಕವನ್ನು ವ್ಯಾಪಿಸಿರುತ್ತೆ. ಸತ್ಯಲೋಕ ಅಂತಕ್ಕಂಥದ್ದು ಕಟ್ಟ ಕಡೆಯ ಪರಮೋಚ್ಚ ಲೋಕ, ಅದನ್ನೂ ವ್ಯಾಪಿಸಿರತಕ್ಕಂಥ, ಅದಕ್ಕೂ ಮೀರಿರತಕ್ಕಂಥ, ಅದಕ್ಕಿಂತಲೂ ಸೂಕ್ಷ್ಮ ಆಗಿರತಕ್ಕಂತಹ
ಆ ವಿಷ್ಣುವಿನ ಪರಮಪದ ಅಂತ ಅದೇ ಕೈವಲ್ಯ, ಅದೇ ಮೋಕ್ಷ. ಅದನ್ನ ಪ್ರತಿಪಾದ್ಯಂತೆ ಹೊಂದುತ್ತಾರೆ ಎಂಬುದಾಗಿ ಕ್ರಮಮುಕ್ತಿ ಅನಾವೃತ್ಯಾದಿ ಶ್ರುತ್ಯ ಅಭಿಧಾನೇಭ್ಯೋ ಅಭ್ಯುಪಗಂತವ್ಯ. ಹೀಗೆ ಇದು ಕ್ರಮಮುಕ್ತಿ. ಅಲ್ಲಿ ಹೋಗ್ತಾನೆ, ಅಲ್ಲಿಂದ ಹೋಗ್ತಾನೆ. ಕ್ರಮಮುಕ್ತಿ ಅಂತಕ್ಕಂಥದ್ದೇನು? ನಮ್ಮ ಅನುಭವಕ್ಕೆ ಬರದೇ ಇರ್ತಕ್ಕಂಥದ್ದು. ಹೌದು, ಇದೆಲ್ಲ ಊಹಿಸಿ ತಿಳ್ಕೊಬೇಕಷ್ಟೇ. ಇದು ಈ ಈ ಅನಾವೃತ್ತಿ ಅಲ್ಲಿ ಹಿಂದೆ ಬರೋದಿಲ್ಲ. ಅನಾವೃತ್ಯಾದಿ, ಈ ಅನಾವೃತ್ತಿ ಬರೋದಿಲ್ಲ. ಅವೆಲ್ಲ ಏನು? ಶ್ರುತ್ಯಭಿಧಾನೇಭ್ಯ ಅಷ್ಟೇ. ಶ್ರುತಿ ಹೇಳ್ತಾ ಇದೆ, ಆದ್ರಿಂದ ನಾವು ಅಭ್ಯುಪಗಂತವ್ಯ ತಿಳ್ಕೊಬೇಕಷ್ಟೆ. ನಮ್ಮ ಅನುಭವಕ್ಕೆ ಬರುತ್ತೆ. ಆ ಸದ್ಯೋಮುಕ್ತಿ ಇದು ಈಗಲೇ ಬದುಕಿರುವಾಗಲೇ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು. ಇದನ್ನ ಪ್ರತಿಪಾದಿಸಿರತಕ್ಕಂಥವ್ರು ಶಂಕರ ಭಗವತ್ಪಾದರು ಅಂತ ಹೇಳಿ, ಇದು ನಾ ಹೇಳಿದ ಸೂತ್ರ, ಅದೇ ಸೂತ್ರ. ಇದು 4-3-10 ಇದು ಮುಂದೆ ಬರ್ತದೆ. ಕಾರ್ಯಾತ್ಯಯೇ ತದಧ್ಯಕ್ಷೇಣ ಸಹಾತ ಪರಮಭಿಧಾನಾತ್. ಒಳ್ಳೆ ಸೂತ್ರ ಮುಂದೆ ಬರ್ತದೆ. ಅತಃ ಯೇಷಾಂ ಬ್ರಹ್ಮಲೋಕೆ ಸಮ್ಯಕ್ ದರ್ಶನ ಪ್ರಾಪ್ತಿ ತೇಷಾಂ ಅಪುನರಾವೃತ್ತಿ. ಆದ್ದರಿಂದ ಯಾರಿಗೆ ಬ್ರಹ್ಮಲೋಕದಲ್ಲಿಯೇ ಆಗಲಿ ಸಮ್ಯಕ್ ದರ್ಶನ ಪ್ರಾಪ್ತಿ ಆಯಿತು ಅಂದರೆ ತೇಷಾಂ ಅಪುನರಾವೃತ್ತಿ, ಅವರಿಗೆ ಪುನರಾವೃತ್ತಿ ಎಂಬತಕ್ಕಂಥದ್ದು ಇಲ್ಲ. ಯೇಷಾಂತು ತದಪ್ರಾಪ್ತಿ ತೇಷಾಂ ಕಾಲಾಂತರೇ ಯಾರಿಗೆ ತದಪ್ರಾಪ್ತಿ, ಆ ಸಮ್ಯಕ್ ದರ್ಶನ ಅಂತಕ್ಕಂಥದ್ದು ಪ್ರಾಪ್ತವಾಗುವುದಿಲ್ಲವೋ ಅವರಿಗೆ ಕಾಲಾಂತರೇ ಅಂತಂದ್ರೆ ಒಂದೇ, ಕಲ್ಪಾಂತರ ಅಂತಂದ್ರೆ ಒಂದೇ, ಎಲ್ಲ ಒಂದೇ. ಆ ಒಂದು ಬ್ರಹ್ಮದ ಕಲ್ಪವಾದ ನಂತರ ಪುನರಾವೃತ್ತಿ, ವಾಪಸ್ ಬರ್ತಾನೆ. ಇದೊಂದು ಕಲ್ಪನೆ. ಇದು ವ್ಯವಸ್ಥಾ ಕಲ್ಪನೀಯ, ಇದು ವ್ಯವಸ್ಥೆ ಕಲ್ಪನೀಯ. ಇದೆಲ್ಲ ಕಲ್ಪನೆ. ಯಾಕೆ ಬ್ರಹ್ಮಲೋಕ ಏನಾಗುತ್ತೋ ವಾಪಸ್ ಬಗ್ಗೆ ಯಾವನಿಗೂ ಗೊತ್ತಾಗ್ತಿಲ್ಲ. ಕಲ್ಪನೀಯ ಆಯ್ತು ಭಾತಿ. ಮತ್ತೆ ಅನುಗುಣಂಚ ಅತ್ರ ಗೀತಾಭಾಷ್ಯಂ, ಇದಕ್ಕೆ ಅನುಗುಣವಾಗಿ ಇದೇ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಗೀತಾಭಾಷ್ಯನೂ ಇದೆ. ಅದನ್ನ ನೋಡೋಣ, ಭಾಷ್ಯ ಓದ್ಬಿಡ್ತೇನೆ. ಆ ಬ್ರಹ್ಮ, ಇದು 14ನೇ ಇದು ಬರುತ್ತಲ್ಲ, ಅದು ಬರ್ತಕ್ಕಂಥ ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನ ಅರ್ಜುನ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಒಂದು ಭಾಷ್ಯ ಭಾಗವನ್ನು ಹೇಳಿದ್ದಾರೆ. ಆ ಬ್ರಹ್ಮ ಭುವನಾತು, ಭುವನ ಅಂದ್ರೆ ಏನು? ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ. ಭುವನ ಅಂದ್ರೆ ಎಲ್ಲಿ ಈ ಭೂತಗಳು ಅಂದ್ರೆ ಯಾವುದ್ಯಾವುದು ಅಸ್ತಿತ್ವವನ್ನು ಪಡೆದುಕೊಂಡ ಇರ್ತಕ್ಕಂಥ, ಅಂದ್ರೆ ಅಸ್ತಿತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಯಾವ ಒಂದು ಜಾಗದ ಇರುತ್ತದೆಯೋ ಆ ಜಾಗಕ್ಕೆ ಹೆಸರಾಯ್ತು ಭುವನ ಅಂತ. ಅದೇ ಯಾವುದದು? ಆ ಬ್ರಹ್ಮ ಎಲ್ಲಿ ಬೇಕಾದ್ರೂ ಆ ಬ್ರಹ್ಮಲೋಕದವರೆಗೆ ಆ ಬ್ರಹ್ಮ. ಇಲ್ಲಿ ಆ ಅಂತಕ್ಕಂಥದ್ದು ಈ ಎರಡೂ ಆ ಅರ್ಥದಲ್ಲಿ ಒಂದು ತಗೋಬಹುದು. ಆದರೂ ಕೂಡ ಆ ಅಂತಕ್ಕಂಥ ಎರಡತ್ತ ಆಂಗ್ ಮರ್ಯಾದಾಭಿವಿದ್ಯೋ ಅಂತ ಸೂತ್ರ ತಾನೆ. ಮರ್ಯಾದಾ ಮತ್ತೆ ಅಭಿವಿಧಿ. ಇಲ್ಲಿ ಏನು? ಈ ಅಭಿವಿಧಿ ಅಂತಕ್ಕಂಥದ್ದನ್ನು ತೆಗೆದು ಅಲ್ಲಿವರೆಗೆ ಅದು ಸೇರಿಸ್ಕೊಂಡು ಅಲ್ಲಿ ಬಿಟ್ಬಿಡ್ತಾನೆ. ಅಲ್ಲಿ ತಗೊಂಡು ಬ್ರಹ್ಮನೇಶ್ವರ ಆ ಬ್ರಹ್ಮ ಭುವನಾತ್ ಸಹ ಭುವನ ಬ್ರಹ್ಮಭುವನೇನ ಲೋಕಾಹ, ಅಂದರೆ ಬ್ರಹ್ಮಲೋಕವನ್ನು ಒಳಗೊಂಡು ಎಲ್ಲ ಲೋಕ, ಸರ್ವೇ ಲೋಕ, ಎಲ್ಲ ಲೋಕ ಪುನರಾವರ್ತಿನಃ, ಅಂದರೆ ಅವೆಲ್ಲವೂ ಕೂಡ ಹೋಗ್ತಾನೆ. ಅಂದರೆ ಪುನರಾವರ್ತಿ ಎಲ್ಲ ಎಷ್ಟೋ ಕಾಲ ಇರ್ತಾನೆ, ವಾಪಸ್ ಬರ್ತಾನೆ. ಪುನರಾವರ್ತನ ಸ್ವಭಾವ, ಆ ಸ್ವಭಾವವೇ ಆ ಥರ. ಹೇ ಅರ್ಜುನ, ಅರ್ಜುನನೇ ಆದರೆ ಮಾಮುಪೇತ್ಯ ಅಂದ್ರೆ ನನ್ನನ್ನು ನೀನು ಹೊಂದಿದ್ದೇ ಆದರೆ ನೀನು ನನ್ನನ್ನು ಜ್ಞಾನದಿಂದ ತಿಳಿದುಕೊಂಡಿದ್ದೇ ಆದರೆ ಅಷ್ಟೇ. ಜ್ಞಾನ ಇನ್ನೇನು ಓದುದು, ಇನ್ನೇನಿಲ್ಲ. ಹೊಂದಿದ್ದೆ ಆದರೆ ಹೇ ಕೌಂತೆಯ ಬುದ್ಧಿ ಪುತ್ರನೇ, ಪುನರುತ್ಪತ್ತಿ ನ ವಿದ್ಯತೆ. ಪುನರ್ಜನ್ಮ ಅಂದ್ರೆ ಅದರಿಂದ ವಾಪಸ್ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ಅದು ಯಾವತ್ತಿಗೂ ಇರೋದಿಲ್ಲ ಅಂತ ಇದೇ ಅರ್ಥವನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಸ್ವಲ್ಪ ಭಾಗ ಇದೆ, ಮುಂದಿನ ವಾರಕ್ಕೆ ಇದು ಮುಗಿದೋಗ್ಬಿಡುತ್ತೆ. ಇದೇನ ಬೇಕಾದ್ರೆ ಪ್ರಮಾಣ ವಾಕ್ಯ ಹೇಳಿದೆ ಅಷ್ಟೇ. ಮುಂದಿನ ವಾರ ಈ ಭಾಗನ ಮುಗಿಸ್ಬಿಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.